ಪೂರ್ತಿಯಾಗಿ ಕಟ್ಟಾದ ಬೆರಳನ್ನ ಮರುಜೋಡಣೆ ಮಾಡಬಹುದಾ? ಎಸ್, ಇದನ್ನ ರೀಪ್ಲಾಂಟೇಶನ್ ಸರ್ಜರಿ ಅಂತ ಕರಿತೀವಿ. ಈ ಸರ್ಜರಿ ಸಕ್ಸಸ್ ಆಗಬೇಕು ಅಂದ್ರೆ ನಮ್ಮ ಪಾತ್ರ ಎಷ್ಟು ಮುಖ್ಯನೋ ನಿಮ್ಮ ಪಾತ್ರ ಕೂಡ ಅಷ್ಟೇ ಮುಖ್ಯ. ಆದ್ರಿಂದ ಕಟ್ಟಾದ ಬೆರಳನ್ನ ಯಾವ ರೀತಿ ಹಾಸ್ಪಿಟಲ್ಗೆ ತರಬೇಕು ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ನನ್ನ ಹೆಸರು ಡಾಕ್ಟರ್ ಮಧುಸೂದನ್. ನಾನು ಹ್ಯಾಂಡ್, ರಿಸ್ಟ್ ಮತ್ತು ಮೈಕ್ರೋ ಸರ್ಜನ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಒಂದ್ಸಲ ಬೆರಳು ಕಟ್ಟಾದಾಗ ಆ ವ್ಯಕ್ತಿ ಬಗ್ಗೆನೂ ಗಮನ ಕೊಡಬೇಕು, ಅದೇ ರೀತಿ ಆ ಬೆರಳು ಬಗ್ಗೆನೂ ಗಮನ ಕೊಡಬೇಕು. ಪೇಷಂಟ್ ನ ಒಂದ್ ಕಡೆ ಕೂರಿಸಿ ಅಲ್ಲೇ ಇರುವ ಯಾವುದಾದ್ರೂ ಕ್ಲೀನ್ ಬಟ್ಟೆ ತಗೊಂಡು ಸ್ವಲ್ಪ ಪ್ರೆಷರ್ ಕೊಟ್ಟು ಬ್ಯಾಂಡೇಜ್ ಹಾಕಬೇಕು. ಬೆರಳು ಕೆಲವೊಮ್ಮೆ ಧೂಳಲ್ಲಿ ಅಥವಾ ಮಣ್ಣಲ್ಲಿ ಬಿದ್ದಿರೋದ್ರಿಂದ ಅದನ್ನ ಟ್ಯಾಪ್ ವಾಟರ್ ಅಲ್ಲೇ ಲೈಟ್ ಆಗಿ ಒಮ್ಮೆ ವಾಶ್ ಮಾಡಿ. ವಾಶ್ ಮಾಡ್ಕೊಂಡ ಬೆರಳನ್ನ ಒಂದು ಪ್ಲಾಸ್ಟಿಕ್ ಕವರ್ ಅಲ್ಲಿ ಹಾಕಿ ರಬ್ಬರ್ ಬೆಂಡ್ ಸುತ್ತಿ. ಈಗ ಒಂದು ಬಾಕ್ಸ್ ಅಥವಾ ದೊಡ್ಡದಾದ ಪ್ಲಾಸ್ಟಿಕ್ ಕವರ್ ತಗೊಂಡು ಅದರಲ್ಲಿ ಐಸ್ ಕ್ಯೂಬ್ಸ್ ತುಂಬಿಸ್ಕೊಳ್ಳಿ. ಕೊನೆಯದಾಗಿ ಬೆರಳಿರೋ ಪ್ಲಾಸ್ಟಿಕ್ ಕವರ್ನ ಐಸ್ ಬಾಕ್ಸ್ ನಲ್ಲಿ ಹಾಕಿ. ಈಗ ಐಸ್ ಕ್ಯೂಬ್ಸ್ ತುಂಬಿಸ್ಕೊಳ್ಳಿ. ಪೇಷಂಟ್ ನ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡುವಾಗ ಈ ಬಾಕ್ಸ್ ಅನ್ನ ಕೂಡ ಜೊತೆಯಲ್ಲೇ ತರಬೇಕು. ಒಂದು ವಿಷಯನ ಗಮನದಲ್ಲಿಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಬೆರಳನ್ನ ಡೈರೆಕ್ಟ್ ಆಗಿ ಐಸ್ ಮೇಲೆ ಇಡಬಾರ್ದು. ಇವಿಷ್ಟು ನಿಮ್ಮ ಕೆಲಸ. ಈ ರೀತಿ ನೀವು ಬೆರಳನ್ನ ಹಾಸ್ಪಿಟಲ್ಗೆ ತಂದಲ್ಲಿ ನಮಗೆ ಮರುಜೋಡಣೆ ಮಾಡೋದಕ್ಕೆ ತುಂಬಾನೇ ಸಹಾಯ ಆಗುತ್ತೆ.